ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪಲ್ಗುದ್ದಿ ಅಂತೇಳಿ. ನಾನು MCom CS ಗ್ರ್ಯಾಜುಯೇಟ್. ಅದರ ಜೊತೆಗೆ ಈಗ LLB ಕೂಡ ಮಾಡ್ತಾಯಿದ್ದೀನಿ. ಸೊ ಈಗಾಗಲೇ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಪರಿಚಯ ಇದೆ. ಸೊ ಇಲ್ಲಿ ನಾವು ಇವತ್ತು ಸೆಕೆಂಡ್ ಇಯರ್ ಮೊದಲನೇ ಅಧ್ಯಾಯ ಆದಂಥ ಅಕೌಂಟಿಂಗ್ ಫಾರ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಬಗ್ಗೆ ಡಿಸ್ಕಷನ್ ಮಾಡ್ತಾಯಿದ್ದೀವಿ. ಈಗ ನನಗನ್ನಿಸುತ್ತೆ ನಿಮ್ಮ ಮೈಂಡಲ್ಲಿ ಒಂದು ಸ್ಮಾಲ್ ಕ್ವಶನ್ ಅರೈಸ್ ಆಗಿರ್ಬೋದು. ಏನಂತಂದರೆ, ಸರ್ ಫಸ್ಟ್ ಇಯರ್ ಅಕೌಂಟೆನ್ಸಿಗೂ ಸೆಕೆಂಡ್ ಇಯರ್ ಅಕೌಂಟೆನ್ಸಿಗೂ ಏನಾದರೂ ವ್ಯತ್ಯಾಸ ಇದೆಯಾ ಅಂತ ಕೇಳಿದರೆ ಇದೆ. ಏನಿದೆ? ಫಸ್ಟ್ ವ್ಯತ್ಯಾಸ ಏನಪ್ಪ ಅಂತಂದರೆ, ಫಸ್ಟ್ ಇಯರ್ದಲ್ಲಿ ಎಷ್ಟು ಈಸಿ ಅಕೌಂಟೆನ್ಸಿ ಇದೆಯೋ ಅದರ ದುಪ್ಪಟ್ಟು, ಅದರ 100 ಟೈಮ್ಸು ಸೆಕೆಂಡ್ ಇಯರ್ದಲ್ಲಿ ಈಸಿ ಇದೆ. ಹೌದಾ ಸರ್? ಎಸ್, ಕರೆಕ್ಟ್. ಯಾಕಂತಂದರೆ ಸೆಕೆಂಡ್ ಇಯರ್ದಲ್ಲಿ ಸ್ಕೋರ್ ಮಾಡಲಿಕ್ಕೆ ಮತ್ತು ಒಳ್ಳೆ ಚಾಪ್ಟರ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾನೆ. ಮತ್ತು ಸ್ಕೋರ್ ಅಷ್ಟೇ ಅಲ್ಲ, ಇಲ್ಲಿ ನಾಲೆಜ್ ಕೂಡ ನಾವು ಜಾಸ್ತಿ ತೊಗೋಬೋದು. ಯಾಕಂತಂದ್ರೆ ನಾವು ಫ್ಯೂಚರ್ದಲ್ಲಿ ನಾವು ಜಾಬ್ಗೆ ಹೋಗ್ಬೇಕಾದ್ರೆ ಸೆಕೆಂಡ್ ಇಯರ್ದು ಅಕೌಂಟಿಂಗ್ ರೇಷಿಯೋಸ್ ಆಗಿರ್ಬೋದು, ಇವೆಲ್ಲ ಕಂಪ್ನಿಗಳಲ್ಲಿ ಮೋಸ್ಟ್ ಸೂಟೇಬಲ್ ಚಾಪ್ಟರ್ಸ್ಗಳು ನಿಮಗೆ ಅಡಾಪ್ಟ್ ಮಾಡಿದ್ದಾರೆ. ಹಾಗಾದರೆ ಇನ್ನು ಎರಡನೇ ವ್ಯತ್ಯಾಸ ಏನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ದು ಅಂತಂದರೆ, ಅಲ್ಲಿ ನಾವು ಸಿಸ್ಟಮ್ ಕಲ್ತೀವಿ, ಡಬಲ್ ಎಂಟ್ರಿ ಸಿಸ್ಟಮ್ನು ಕೂಡ ಕಲ್ತೀವಿ, ಲೆಜ್ಜರ್ಗಳು ಓಪನ್ ಮಾಡೋದು. ಹಾಗಾದರೆ ಸೆಕೆಂಡ್ ಇಯರ್ದಲ್ಲಿ ಸ್ವಲ್ಪ ಅಂದರೆ ಒಂದು 60% ಸಿಂಗಲ್ ಎಂಟ್ರಿ ಸಿಸ್ಟಮ್ ಐತಿ. ಅಂದರೆ ಇಲ್ಲಿ ಜಾಸ್ತಿ ಅಕೌಂಟ್ಗಳು ಓಪನ್ ಮಾಡೋಂಗಿಲ್ಲ. 12 ಮಾರ್ಕ್ಸಲ್ಲಿ ಭಾಳ ಹಾರ್ಡ್ಲಿ ಆದರೆ 1-2-3 ಅಕೌಂಟ್ಸ್ಗಳು ನಾವು ಮ್ಯಾಕ್ಸಿಮಮ್ ಪ್ರಿಪೇರ್ ಮಾಡಬೇಕಾಗ್ತದೆ, ಸ್ಟೇಟ್ಮೆಂಟ್ಗಳು. ಅದನ್ನು ಬಿಟ್ಟರೆ ಜಾಸ್ತಿ ಯಾವುದೇ ಥರನಾದಂಥ ವರ್ಕಿಂಗ್ ನೋಟ್ಸು ಭಾಳ ಕಡಿಮೆ ಇರ್ತೀವಿ. ಸೊ ಹಾಗಾದರೆ ನಾವು ಈಸಿಯಾಗಿ ಸ್ಕೋರ್ ಮಾಡ್ಬೋದಾ ಸರ್ ಅಂತಂದ್ರೆ 100% ಮಾಡ್ಬೋದು. ಸರ್ ನಂಗೆ ಫಸ್ಟ್ ಇಯರ್ ಸ್ವಲ್ಪ ಅಕೌಂಟೆನ್ಸಿ ತಿಳಿದಿಲ್ಲ, ನಾನು ಏನು ಮಾಡಬೇಕಂದ್ರೆ ಡೋಂಟ್ ವರಿ, ನಾನು ಫಸ್ಟ್ ಇಯರ್ದ ಸ್ವಲ್ಪ ಐಡಿಯಾಸ್ ಕೊಡ್ತಾ ಎಲ್ಲೆಲ್ಲಿ ನೆಸೆಸಿಟಿ ಇದೆ ಅಲ್ಲಿ ನಾನು ಜಾಸ್ತಿ ಫಸ್ಟ್ ಇಯರ್ದು ಒತ್ತು ಕೊಡ್ತಾ, ಜೊತೆಗೆ ಸೆಕೆಂಡ್ ಇಯರ್ ಕೂಡ ನಾನು ತಗೋತಾ ಹೋಗ್ತೀನಿ. ಸೊ ಹಾಗಾದರೆ ನಿಮಗೆ ಮೊದಲನೇ ಅಧ್ಯಾಯನ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್, ಇದಕ್ಕಿಂತ ಮುಂಚೆ ನಾವು ಸ್ವಲ್ಪ ಸಿಂಗಲ್ ಎಂಟ್ರಿ ಮತ್ತು ಡಬಲ್ ಎಂಟ್ರಿ ಸಿಸ್ಟಮ್ಗೆ ಸ್ವಲ್ಪ ಏನು ಇದೆ ಅನ್ನೋದ್ರ ಬಗ್ಗೆ ಜನರಲಾಗಿ ಸ್ವಲ್ಪ ತಿಳ್ಕೊಡು. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಎ ಅನ್ನೋ ಒಬ್ಬ ವ್ಯಕ್ತಿ ಇದ್ದಾನೆ. ಅವನ ಬಿಸ್ನೆಸ್ ನೇಚರ್ ಏನಪ್ಪ ಅಂದರೆ ಕಿರಾಣಾ ಶಾಪ್. ಸೊ ಬಿ ಅನ್ನೋ ಒಬ್ಬ ವ್ಯಕ್ತಿ ಇದ್ದಾನೆ. ಅವನ ಬಿಸ್ನೆಸ್ ಏನಪ್ಪ ಅಂದ್ರೆ ಇಂಡಸ್ಟ್ರಿ ಅಥವಾ ಫ್ಯಾಕ್ಟ್ರಿ ನಡೆಸೋದು, ಒಂದು ಯಾವುದೋ ಇಂಡಸ್ಟ್ರಿ ಉದ್ದಿಮೆ. ಇಲ್ಲಿ ಫಸ್ಟ್ ನನ್ನ ಕ್ವಶನ್, ಎಗೂ ಮತ್ತು ಬಿಗೂ ಬಿಸ್ನೆಸ್ ಟ್ರಾನ್ಸಾಕ್ಷನ್ದಲ್ಲಿ ವ್ಯತ್ಯಾಸ ಇದೆಯಾ? ಇದೆ, 100%. ಯಾಕಂತಂದರೆ ಕಿರಾಣಾ ಶಾಪ್ದಲ್ಲಿ ಓನ್ಲಿ ಫ್ಯೂ ಟ್ರಾನ್ಸಾಕ್ಷನ್ಸ್, ಕೇವಲ ಟ್ರಾನ್ಸಾಕ್ಷನ್ಸ್ಗಳು ಮಾತ್ರ ಇಲ್ಲಿ ನಾವು ಅಕೌಂಟಿಂಗ್ ಮಾಡ್ಕೊಳ್ತೈತಿ. ಬಟ್ ಇಂಡಸ್ಟ್ರಿಯಲ್ಲಿ ಭಾಳ ಅಂದರೆ ಜಾಸ್ತಿ ಆದಂಥ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ ಇಲ್ಲಿ ಬರ್ತವೆ. ಮೊದಲನೇ ಡಿಫ್ರೆನ್ಸ್. ಇನ್ನು ಎರಡನೇದು, ಕಿರಾಣಾ ಶಾಪ್ದಲ್ಲಿ ಅಕೌಂಟಿಂಗ್ ಮಾಡ್ಕೋಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಈಗ ಕಿರಣ್ ನಾವು ಗೂಡ್ಸನ್ನು ಮುದ್ರಿ ಮಾರಿದ, ಒಂದು 10 kg 20 kg ಸಕ್ಕರೆ ಕೊಟ್ಟ ಅಥವಾ ಏನೋ ಕೊಟ್ಟ. ಅವಾಗ ಇವನು ಜರ್ನಲ್ ಎಂಟ್ರಿ ಏನು ಮಾಡ್ಕೋತಾನೆ, ಕಿರಣ್ ಅಕೌಂಟ ಡೆಬಿಟ್ ಮಾಡ್ಕೋತಾನೆ, ಸೇಲ್ಸ್ ಅಕೌಂಟ ಕ್ರೆಡಿಟ್ ಮಾಡ್ತಾನೆ. ಯಾಕಂದರೆ ಇವ ಉದ್ರಿ ಹೋದವ, ಅದಕ್ಕೆ ಸೇಲ್ಸ್ ಅಕೌಂಟ್ ಆಲ್ವೇಸ್ ಯಾವತ್ತು ಕ್ರೆಡಿಟ್ ಆಗ್ತಿರ್ತೈತಿ, ಪರ್ಚೇಸ್ ಅಕೌಂಟ್ ಯಾವತ್ತು ಡೆಬಿಟ್ ಆಗ್ತಿರ್ತೈತಿ. ದಿಸ್ ಇಸ್ ಅ ಜನರಲ್ ರೂಲ್ ಫಾರ್ ದಿ ಅಕೌಂಟಿಂಗ್. ಸೊ ಇಲ್ಲಿ ನನ್ನ ಕ್ವಶನ್ ಏನಂದ್ರೆ, ಇಲ್ಲಿ ಕಿರಣ್ ಅಕೌಂಟ್ ಓಪನ್ ಮಾಡಬೇಕು, ಸೇಲ್ಸ್ ಅಕೌಂಟ್ ಓಪನ್ ಮಾಡಬೇಕು. ನಾಳೆ ಕ್ಯಾಶ್ ಒಳಗೆ ಸೇಲ್ ಆಯ್ತು, ಅವಾಗ ಕ್ಯಾಶ್ ಅಕೌಂಟ್ ಡೆಬಿಟ್ ಮಾಡಬೇಕು ಮತ್ತು ಸೇಲ್ಸ್ ಅಕೌಂಟ್ ಕ್ರೆಡಿಟ್ ಮಾಡಬೇಕು. ಕಿರಾಣಾ ಶಾಪ್ದವಂಗೆ ಎಷ್ಟು ಲೆಜ್ಜರ್ ಬೇಕಾಗ್ತಾವೆ ಡೈಲಿ? ಎಲ್ಲವನ್ನ ಅಕೌಂಟಿಂಗ್ ಮಾಡ್ಕೋದ್ರೊಳಗೆ ಅವಶ್ಯಕತೆ ಐತೆನಾ? ನೋ. ಯಾಕಂತಂದ್ರೆ ಅವ ಬಂಡವಾಳ ಹಾಕಿರ್ತಾನೋ ಅವನ ಪ್ರಾಫಿಟ್ ತಕ್ಕೋತಿರ್ತಾನೆ. ಸೊ ಹಿಂಗಾಗಿ ಅವನು ಹಾರ್ಡ್ಲಿ 2 or 3 ಲೆಜ್ಜರ್ಸ್, ಈಗ ಉದ್ರಿ ಓದಿದ್ದಕ್ಕೆ ಎಲ್ಲರದು ಕೂಡಿಸಿ ಒಂದು ದೊಡ್ಡ ಲೆಜ್ಜರ್ ಒಳಗೆ ಬರೆದು ಇಟ್ಬಿಡ್ತಾನೆ. ಕಿರಣ್ ಹೆಸರಲ್ಲೇ ಇವತ್ತಿನ ತಾರೀಕು, ಇವತ್ತು 8/7 ಕಿರಣ್ ಹೋದ,
ನಾಳೆ ಮತ್ತೊಬ್ಬ, ಈ ಥರ ಉದ್ರಿ ಲೆಜರ್ ಒಂದು ಬರೆದು ಇಟ್ಬಿಡ್ತಾನು. ಏನು ರೊಕ್ಕ ತಂದಿದ್ದ, ಹೋಗಿದ್ದ, ಆನಂತರ ಡಿಪಾಸಿಟ್ ಮಾಡಿದ್ದ, ಅದಕ್ಕೊಂದು ಲೆಜರ್ ಓಪನ್ ಮಾಡ್ತಾನೆ. ಅಂದರೆ ಇಲ್ಲಿ ಕೇವಲ ಟ್ರಾನ್ಸಾಕ್ಷನ್ಸ್ಗಳನ್ನ ಮಾತ್ರ ನಾವು ಅಕೌಂಟಿಂಗ್ ಮಾಡ್ಕೋತೀವಿ. ಹಾಗಂದ್ರೆ ಕೇವಲ ಟ್ರಾನ್ಸಾಕ್ಷನ್ ಅಂದರೆ ಕ್ಯಾಶ್ ಟ್ರಾನ್ಸಾಕ್ಷನ್ ನಡೆದಾಗ ಕ್ಯಾಶ್ ಅಕೌಂಟ್ ಮಸ್ಟ್ ಆ್ಯಂಡ್ ಶುಡ್ ಬಿ ಮಾಡಬೇಕು. ಉದ್ರಿ ನಡೆದಾಗ ಕಿರಣ್ ಅಕೌಂಟ್ ಮೇಂಟೈನ್ ಮಾಡಬೇಕು. ಇಲ್ಲಿ ಕ್ರೆಡಿಟ್ ಎಂಟ್ರಿ ಕೊಡೋ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ನಾವು ಏನಂತ ಕರಿತೀವಿ, ಇದಕ್ಕೆ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಕೌಂಟಿಂಗ್ ಅಂತೇಳಿ ಕರಿತೀವಿ. ಆದರೆ ಇಲ್ಲಿ ಕಿರಣ್ ಅಕೌಂಟ್ ಓಪನ್ ಮಾಡ್ಬೇಕು, ಸೇಲ್ಸ್ ಅಕೌಂಟ್ ಓಪನ್ ಮಾಡ್ಬೇಕು, ಕ್ಯಾಶ್ ಓಪನ್ ಮಾಡ್ಬೇಕು, ಸೇಲ್ಸ್ ಅಕೌಂಟ್ ಅಂದರೆ ಇಲ್ಲಿ ಯಾವ ಅಕೌಂಟ್ ಡೆಬಿಟ್ ಆಗಿರ್ತೈತಿ ಕರೆಸ್ಪಾಂಡೆನ್ಸ್ಲಿ ಕ್ರೆಡಿಟ್ ಎಂಟ್ರಿ ಕೂಡ ಇಲ್ಲಿ ಕೊಡಲೇಬೇಕು ಡಬಲ್ ಎಂಟ್ರಿ ಸಿಸ್ಟಮ್ದಲ್ಲಿ. ಆದರೆ ಸಿಂಗಲ್ ಎಂಟ್ರಿ ಸಿಸ್ಟಮ್ದಲ್ಲಿ ಹಾಗಿಲ್ಲ. ಓನ್ಲಿ ಐದರ್ ಡೆಬಿಟ್ ಆರ್ ಕ್ರೆಡಿಟ್. ಯಾವುದು ಪ್ರಯಾರಿಟಿ, ಯಾವುದು ಕ್ಯಾಶ್ ಟ್ರಾನ್ಸಾಕ್ಷನ್ ಆದರೆ ಕ್ಯಾಶ್ ಲೆಜ್ಜರ್ಗೆ ನಾವು ಇಫೆಕ್ಟ್ ಕೊಡಬೇಕು. ಉದ್ರಿ ಹೋತಂದ್ರೆ ಯಾವ ವ್ಯಕ್ತಿ ಹೋದನೋ ಅವಗನ ಇಫೆಕ್ಟ್ ಕೊಡಬೇಕು. ಕ್ರೆಡಿಟ್ ಟ್ರಾನ್ಸಾಕ್ಷನ್ ನಾಟ್ ನೆಸಸರಿ. ಸೊ ಹೀಗಾಗಿ ಸಿಂಗಲ್ ಎಂಟ್ರಿ ಸಿಸ್ಟಮ್ಗೂ ಮತ್ತು ಡಬಲ್ ಎಂಟ್ರಿ ಸಿಸ್ಟಮ್ಗೂ ವ್ಯತ್ಯಾಸ ಇದೆ. ಅಂದರೆ ಇಲ್ಲಿ ಸ್ಮಾಲ್ ಸ್ಕೇಲ್ ಟ್ರೇಡರ್ಸ್ಗಳು ಮಾತ್ರ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಡಾಪ್ಟ್ ಮಾಡ್ಕೋತಾರೆ. ಈ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿದವ್ರು ಯಾವತ್ತು ಡಬಲ್ ಎಂಟ್ರಿ ಅಕೌಂಟಿಂಗ್ ಮಾಡ್ಕೋತಾರೆ. ಬೇಸಿಕ್ ಐಡಿಯಾ. ಸೊ ಹಂಗಂದ್ರೆ ಇನ್ನು ನೆಕ್ಸ್ಟ್ ಬರೋಣ ಸರ್. ಹಂಗಂದ್ರೆ ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ಗೂ ಮತ್ತು ಬೇರೆ ಆರ್ಗನೈಸೇಷನ್ಗೂ ಡಿಫ್ರೆನ್ಸ್ ಐತೆ ಅಂದರೆ ಎಸ್ ಐತೆ. ಈಗ ಒಂದು ಸ್ಮಾಲ್ ಎಕ್ಸಾಂಪಲ್ ತೊಗೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಇಯರ್ಗೆ ಕಲ್ತಿರಿ. ಏನು ಕಲ್ತಿರಿ? ಸಿಂಗಲ್ ಎಂಟ್ರಿ ಸಿಸ್ಟಮ್ ಕಲ್ತಿರಿ. ಸಿಂಗಲ್ ಎಂಟ್ರಿ ಸಿಸ್ಟಮ್ ಒಳಗೆ ಅಕೌಂಟಿಂಗ್ ಏನೇನು ಮಾಡ್ತೀರಿ? ಫಸ್ಟ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ, ನೆಕ್ಸ್ಟ್ ಸ್ಟೇಟ್ಮೆಂಟ್ ಆಫ್ ಪ್ರೀ ಆ್ಯಂಡ್ ಎಲ್ ಅಕೌಂಟ, ನೆಕ್ಸ್ಟ್ ರಿವೈಸ್ಡ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್. ಇನ್ನು ಅಲ್ಲಿ ಡಬಲ್ ಎಂಟ್ರಿ ಸಿಸ್ಟಮ್ ಒಳಗೆ ಅಕೌಂಟಿಂಗ್ ಏನೇನು ಮಾಡ್ಕೊಂಡ್ರಿ? ಡಬಲ್ ಎಂಟ್ರಿ ಅಂತಂದ್ರೆ ಟ್ರೇಡಿಂಗ್ ಅಕೌಂಟ, ಪಿ ಆ್ಯಂಡ್ ಎಲ್ ಅಕೌಂಟ, ಆನಂತರ ಬ್ಯಾಲೆನ್ಸ್ ಶೀಟ್. ಈ ಸಿಂಗಲ್ ಎಂಟ್ರಿ ಸಿಸ್ಟಮ್ ಮಾಡ್ಬೇಕಾದ್ರೆ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ನೋಡಿ ಅಕೌಂಟಿಂಗ್ ಮಾಡ್ಕೋತೀರಿ. ಇಲ್ಲಿ ಡಬಲ್ ಎಂಟ್ರಿ ಸಿಸ್ಟಮ್ ಒಳಗೆ ಟ್ರಯಲ್ ಬ್ಯಾಲೆನ್ಸ್ ನೋಡಿ ಅಕೌಂಟಿಂಗ್. ಹಂಗಾರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಒಳಗೆ ಯಾವುದನ್ನು ನೋಡಿ ಅಕೌಂಟಿಂಗ್ ಮಾಡ್ಕೋಬೇಕಂದ್ರೆ ರಿಸೀಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ನೋಡಿ ಐ ಅಕೌಂಟ್ ಓಪನ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಬ್ಯಾಲೆನ್ಸ್ ಶೀಟ್. ಇಷ್ಟೇ ಇದು. ಸೊ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ದ ಅಕೌಂಟಿಂಗ್ ಸಿಸ್ಟಮ ಟೋಟಲಿ ಡಿಫ್ರೆಂಟ್ ಆಗೈತಿ. ಅದಕ್ಕಾಗಿ ಈ ಚಾಪ್ಟರ್ ಬಗ್ಗೆ ನಾವು ಡೀಟೇಲಾಗಿ ಡಿಸ್ಕಷನ್ ಮಾಡೋಣ. ಫಸ್ಟ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಅಂದರೆ ಏನು? ಈಗಾಗಲೇ ನಾವು ಬೇಸಿಕ್ 1ನೇ ಕ್ಲಾಸ್ ಒಳಗೆ ನಾವು ಜಸ್ಟ್ ಐಡಿಯಾ ತಗೊಂಡಿವಿ. ಯಾವ ಸಂಸ್ಥೆಗಳು ಲಾಭರಹಿತವಾಗಿ ಸಾರ್ವಜನಿಕರಿಗೆ ಸೇವೆಗಳು ನೀಡ್ತಾವೆ ಅಂಥ ಸಂಸ್ಥೆಗಳು ನಾವು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತೇಳಿ ಕರಿತೀವಿ. ಸೊ ಹಂಗಾದ್ರೆ ಇಲ್ಲಿ ಹೇಳಿದ ನಾವು ಅದಕ್ಕೆ ಪ್ರತಿಯೊಬ್ಬರಿಗೂ ನನ್ನ ರಿಕ್ವೆಸ್ಟ್ ಏನು ಮಾಡೋದಪ್ಪ ಅಂದ್ರೆ ಪ್ರತಿಯೊಬ್ಬರು ಟೆಕ್ಸ್ಟ್ ಬುಕ್ಕನ್ನ ರೆಫರ್ ಮಾಡಬೇಕು. ಇಲ್ಲಿ ನಾನು ನೀವು ಸ್ಕ್ರೀನ್ಶಾಟ್ ತೊಗೊಂಡು ಅದನ್ನು ಲಾರ್ಜ್ ಮಾಡಿಕಿಸಿಂದ ಯಾವುದು ಅಂಡರ್ಲೈನ್ ಮಾಡಿದನೋ ಅದನ್ನು ನೀವು ಏನು ಮಾಡ್ಕೋಬೇಕು, ಮೀನಿಂಗ್ ಒಳಗೆ ಹಾಕ್ಕೋಬೇಕು. ನಾನು ಹೇಳ್ತೀನಿ ಯಾವ್ಯಾವ 2 ಮಾರ್ಕ್ಸಿಗೆ ಕೇಳ್ತಾನೋ 1 ಮಾರ್ಕ್ಸಿಗೆ ಕೇಳ್ತಾನೋ ಅದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತಾನೆ ಕಂಟಿನ್ಯೂ ಮಾಡ್ತೀನಿ. ಸೊ ಹಂಗಾದ್ರೆ ನೋಡ್ರಿ, ಫಸ್ಟ್ ದೇರ್ ಆರ್ ಸರ್ಟನ್ ಆರ್ಗನೈಸೇಷನ್, ಕೆಲವೊಂದಿಷ್ಟು ಸಂಸ್ಥೆಗಳದಾವು ವಿಚ್ ಆರ್ ಸೆಟ್ ಅಪ್, ಅವುಗಳನ್ನು ಏನು ಮಾಡಿದರು? ರಚಿಸಲ್ಪಟ್ಟರು ಅಥವಾ ಅವುಗಳನ್ನು ಸ್ಥಾಪನೆ ಮಾಡಿದರು. ಸೆಟಪ್ ಅಂದ್ರೆ ಸ್ಥಾಪಿಸು. ಫಾರ್ ಯಾವುದಕ್ಕಾಗಿ? ಪ್ರೊವೈಡಿಂಗ್ ಸರ್ವೀಸ್. ಪ್ರೊವೈಡಿಂಗ್ ಅಂತಂದ್ರೆ ಒದಗಿಸುವುದು. ಏನು ಒದಗಿಸುವುದು? ಸೇವೆಗಳನ್ನು ಒದಗಿಸುವುದು. ಹಾಗಾದ್ರೆ ಯಾರಿಗೆ ಸೇವೆಗಳನ್ನು ಒದಗಿಸುವುದು? ಟು ಇಟ್ಸ್ ಮೆಂಬರ್ಸ್, ಅಲ್ಲಿರುವಂಥ ಸದಸ್ಯರು, ಆರ್ಗನೈಸೇಷನ್ ಒಳಗೆ ಹಾಕಿದಂಥ ಸದಸ್ಯರಾಗಿರ್ಬೋದು, ಮತ್ತು ದ ಪಬ್ಲಿಕ್ ಇನ್ ಲಾರ್ಜ್, ಯಾವುದೇ ಸಾರ್ವಜನಿಕರು ಆಗಿರ್ಬೋದು, ಅವರಿಗೆ ಸೇವೆಗಳನ್ನು ನೀಡ್ತೀವಿ. ಈಗ ಟೇಕ್ ಎಕ್ಸಾಂಪಲ್, ಒಂದು ದೊಡ್ಡ ಲೈಬ್ರರಿ ಐತಿ, ಗ್ರಂಥಾಲಯ ಐತಿ. ಆ ಗ್ರಂಥಾಲಯದಲ್ಲಿ ಅಲ್ಲಿ ಸದಸ್ಯತ್ವ ಪಡ್ಕೊಂಡು ಬುಕ್ಸ್ ರೀಡ್ ಮಾಡ್ಬೋದು. ಬೇಡಪ್ಪ ಅಂತಂದ್ರೆ ನಾವು ಯಾವಾಗಾರ ಒಮ್ಮೆ ಹೋಗಿಸಿಂದ ನಮ್ಗೆ ಬೇಕಾದಂಥ ಬುಕ್ಸನ್ನು ನಾವು ರೀಡ್ ಮಾಡ್ಬೋದು. ಡೈಲಿ ನ್ಯೂಸ್ ಪೇಪರ್ನು ನೋಡ್ಬೋದು. ಅದಕ್ಕಾಗಿನ ಇದು ಸಾರ್ವಜನಿಕರಿಗೆ ನೀಡುವಂಥ ಒಂದು ಸಂಸ್ಥೆಯಾಗಿದೆ. ಹಂಗಾರೆ ಅವು ಯಾವ್ಯಾವ? ಅವು ಯಾವ್ಯಾವ? ಇಟ್ ಇನ್ಕ್ಲೂಡ್ಸ್ ಕ್ಲಬ್ಸ್ ಅಂತಂದ್ರೆ ಏನ್ರಿ? ಕೆಲವೊಂದಿಷ್ಟು ಈಗ ಮಹಿಳಾ ಸಂಘಟನೆಗಳದಾವು, ಮಹಿಳಾ ಸೊಸೈಟೀಸ್ಗಳದಾವು. ಅವ್ರ ಉದ್ದೇಶ ಏನಪ್ಪ ಅಂತಂದ್ರೆ ಈ ಸರ್ಕಾರದಿಂದ ಬಂದಂಥ ಅನುದಾನಗಳನ್ನು ಪಡ್ಕೊಂಡು ಈಗ ಹಳ್ಳಿಗಳಲ್ಲಿ ಕೆಲವೊಂದಿಷ್ಟು ಯಂತ್ರಗಳು ಅವನ್ನೆಲ್ಲ ಕುಶಲಕರ್ಮಕ್ಕೆ ಬೇಕಾದಂಥ ಕೆಲವೊಂದಿಷ್ಟು ಮಟೀರಿಯಲ್ಸ್ ತರಿಸ್ಕೊಂಡು ಕಿಸಿಂದ ಅದನ್ನು
ಟ್ರೈನಿಂಗ್ ಕೊಡೋದಾಗಿರ್ಬೋದು. ಅಂದರೆ ಗ್ರಾಮ ಉದ್ಯೋಗನ ಡೆವಲಪ್ ಮಾಡೋ ಸಂಬಂಧಾಗಿ ಕೆಲವೊಂದಿಷ್ಟು ಕ್ಲಬ್ಸ್ಗಳಿದಾವೆ. ಅದೇ ಥರನಾಗಿ ಯಾವ್ರಿ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಸ್. ಚಾರಿಟೇಬಲ್ ಅಂತಂದ್ರೆ ಕೆಲವೊಂದಿಷ್ಟು ಚಾರಿಟಿ ಅಂತಂದ್ರೆ ದಾನ ಮಾಡೋದು, ದಾನ ಧರ್ಮಗಳನ್ನು ನೀಡುವಂಥ ಕೆಲವೊಂದಿಷ್ಟು ಸಂಸ್ಥೆಗಳು. ಈ ಫಾರ್ ಎಕ್ಸಾಂಪಲ್ ನೇಮಿನಾಥ್ ನೇತ್ರದಾನ ಆಗಿರ್ಬೋದು ಅಥವಾ ರಕ್ತದಾನ ಆಗಿರ್ಬೋದು. ಈ ಥರ ಕೆಲವೊಂದಿಷ್ಟು ಎಷ್ಟೋ ಏನ್ರಿ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಸ್ ಕೂಡ ನಮ್ಮ ದೇಶದಲ್ಲಿ ಅದಾವೆ. ಅದ್ರ ಜೊತೆಗೆ ಸ್ಕೂಲ್ಸ್ ಆಗಿರ್ಬೋದು, ಅವು ಸಾರ್ವಜನಿಕವಾಗಿರ್ಬೋದು ಅಥವಾ ಖಾಸಗಿಯಾಗಿರ್ಬೋದು. ಅದೇ ಥರ ರಿಲಿಜಿಯಸ್ ಆರ್ಗನೈಸೇಷನ್ಸ್ ಆಗಿರ್ಬೋದು, ಧಾರ್ಮಿಕ ಸಂಘಟನೆಗಳಾಗಿರ್ಬೋದು. ಈ ಫಾರ್ ಎಕ್ಸಾಂಪಲ್ ಧಾರ್ಮಿಕ ಸಂಘಟನೆಗೆ ಉದಾಹರಣೆಗೆ ಕೆಲವೊಂದಿಷ್ಟೀಗ ಕ್ರೈಸ್ತ ಧರ್ಮದವರ ತಮ್ಮದೇ ಆದಂಥ ಕೆಲವೊಂದಿಷ್ಟು ಇನ್ಸ್ಟಿಟ್ಯೂಷನ್ಸ್ಗಳು ಅದಾವು. ಪೋಪ್ಸ್ ಆಗಿರ್ಬೋದು, ಕೆಲವೊಂದಿಷ್ಟು ಇನ್ಸ್ಟಿಟ್ಯೂಷನ್ಸ್ಗಳು ತಾವು ದುಡ್ಡು ಹಾಕಿ ಅವನ್ನ ನಡೆಸ್ತಿರ್ತಾರೆ. ಅದೇ ಥರನಾಗಿ ಮುಸ್ಲಿಮ್ ಆಗಿರ್ಬೋದು, ಅದೇ ಥರ ಹಿಂದೂಗಳಾಗಿರ್ಬೋದು, ತಮ್ಮ ಧರ್ಮನ ಡೆವಲಪ್ ಮಾಡೋಕ್ಕೋಸ್ಕರ ಕೆಲವೊಂದಿಷ್ಟು ಸಂಘಟನೆಗಳನ್ನ ಮಾಡ್ಕೋಬೇಕಾಗ್ತೈತೆ. ಯಾಕಂದ್ರೆ ನಮ್ಮ ಸ್ವತಂತ್ರ ಭಾರತ, ನಾವು ಯಾವುದೇ ಜಾತಿ ಧರ್ಮ ಯಾವ್ದು ಬೇಕಾದರೂ ನಾವು ಧರ್ಮನ ಸ್ವೀಕಾರ ಮಾಡಿಕೊಂಡು ಅದನ್ನು ಸಂಘಟನೆ ಮಾಡ್ಬೋದು. ಅದೇ ಥರ ಟ್ರೇಡ್ ಯೂನಿಯನ್ಸ್ ಅಂದರೆ ಕೆಲವೊಂದಿಷ್ಟೀಗ ವ್ಯಾಪಾರ ಸಂಘಟನೆಗಳು ಬರ್ತಾವೆ. ಸಂಘಟನೆಗಳಂತಂದರೆ ಯಾವುದೇ ಟ್ರೇಡ್ಗಳಲ್ಲಿ ಯಾವುದೇ ಒಂದು ಬಿಸ್ನೆಸ್ದಲ್ಲಿ ಯಾವ ವ್ಯವಹಾರ ಆಗ್ತಿತ್ತಂದ್ರೆ ಅವನು ತಡೆಗಟ್ಟೋದಾಗಿರ್ಬೋದು. ಯೂನಿಯನ್ಸ್ಗಳನ್ನ ಮಾಡ್ಕೊಂಡಿರ್ತಾರೆ ತಮ್ಮ ಡಿಮಾಂಡನ್ನು ಮಾಡೋಕ್ಕೆ. ಈ ಕೆಲವೊಂದಿಷ್ಟು ಗೋಕಾಕ್ ಮಿಲ್ಸಲ್ಲಿ ಯೂನಿಯನ್ಸ್ಗಳಿದಾವೆ. ಆ ಥರ ಯೂನಿಯನ್ಸ್ಗಳು ಇರ್ತವೆ. ಇನ್ನು ವೆಲ್ಫೇರ್ ಅಂತಂದ್ರೆ ಇಲ್ಲಿ ಏನ್ರಿ ಸೊಸೈಟೀಸ್ ಅಂದರೆ ಸಾರ್ವಜನಿಕವಾಗಿ ನೀಡುವಂಥ ಒಂದು ಸೌಲಭ್ಯಗಳು ಯಾವಪ್ಪ ಅಂತಂದ್ರೆ ವೆಲ್ಫೇರ್ ಅಂತಂದರೆ ಇಲ್ಲಿ ಕಲ್ಯಾಣಕ್ಕಾಗಿ, ಜನರ ಕಲ್ಯಾಣಕ್ಕಾಗಿ ಇರುವಂಥ ಕೆಲವೊಂದಿಷ್ಟು ಸಾರ್ವಜನಿಕ ವಲಯ. ಇಲ್ಲಿ ಸೊಸೈಟೀಸ್ ಅಂದರೆ ಜನರು ಅಂತೇಳಿ ಟ್ರೀಟ್ ಮಾಡಬೇಕು, ಸಮುದಾಯ ಅಂತೇಳಿ ಟ್ರೀಟ್ ಮಾಡಬೇಕು, ಒಂದು ಜನಾಂಗ ಅಂತೇಳಿ ಟ್ರೀಟ್ ಮಾಡಬೇಕು. ಆ್ಯಂಡ್ ಸೊಸೈಟೀಸ್ ಫಾರ್ ಪ್ರಮೋಷನ್ ಆಫ್ ಆರ್ಟ್ ಆ್ಯಂಡ್ ಕಲ್ಚರ್. ಈ ಕೆಲವೊಂದಿಷ್ಟು ಸಾಂಸ್ಕೃತಿಕ ಆಗಿರ್ಬೋದು, ಕೆಲವೊಂದಿಷ್ಟು ಕಲೆ ಸಂಸ್ಕೃತಿಗಳನ್ನ ಉತ್ತೇಜನಗೊಳಿಸೋದಕ್ಕೆ, ಪ್ರಮೋಷನ್ ಅಂದ್ರೆ ಅವನ್ನ ಡೆವಲಪ್ ಮಾಡೋ ಸಂಬಂಧ ಕೆಲವೊಂದಿಷ್ಟು ಸೊಸೈಟಿಗಳು ಅದಾವೆ. ಈಗ ನಾ 2 ಮಾರ್ಕ್ಸಿಗೆ ಕೇಳಿದ ವಾಟ್ ಯು ಮೀನ್ ಬೈ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಕೇಳಿದಂದ್ರೆ ಈ ಮ್ಯಾಲಿನ ನಾ ಎಲ್ಲಿ ತನಕ ರೀ ಇಲ್ಲಿ ಲಾಸ್ಟ್ ಆರ್ಟ್ ಆ್ಯಂಡ್ ಕಲ್ಚರ್ ತನಕ ಬರಿಬೋದು ಅಥವಾ ಇಲ್ಲಿ ಮೀನಿಂಗು ಕೊಟ್ಟಾನ. ಇಲ್ಲಿ ಹೆಂಗೈತ್ರಿ ಸೆಕೆಂಡ್ ಇಯರ್ಗೆ ನೀವು ಸ್ವಂತಾಗಿ ಬರೋದ್ರೂ ಕೊಡ್ತಾನೋ, ಬಟ್ ಅಲ್ಲಿ ಏನು ಇರಬೇಕು ಆನ್ಸರ್ ಒಳಗೆ ಅದನ್ನು ನಾನು ಡಿಸ್ಕಷನ್ ಮಾಡ್ತೀನಿ. ನೆಕ್ಸ್ಟ್ ನೋಡೋಣ ನಾನು ಹೆಂಗೆ ಆನ್ಸರ್ ಬರಿಬೇಕು 2 ಮಾರ್ಕ್ಸಿಗೆ ಅನ್ನೋದು ಕೂಡ ನಾನು ಚರ್ಚೆ ಮಾಡಿ ನಿಮ್ಗೆ ಎಲ್ಲರೂ ಒಂದು ನೋಟ್ಬುಕ್ ಮಾಡ್ಕೊಳ್ಳಿ. ಅದು ನಾನು ಯಾವ್ಯಾವ ಆನ್ಸರ್ಸ್ಗಳನ್ನ ಡಿಸ್ಕಷನ್ ಮಾಡ್ತಾನೋ ನೀವು ಬರಿತಾ ಹೋಗ್ತಾಯಿರಿ. ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ಸಂಸ್ಥೆಗಳು ಯಾವುದೇ ಉದ್ದೇಶ ಇರಂಗಿಲ್ಲ. ಏನು ಉದ್ದೇಶ ಇರಂಗಿಲ್ಲ? ಪ್ರಾಫಿಟ್ ಮಾಡೋ ಉದ್ದೇಶ ಇರಂಗಿಲ್ಲ. ಇದರ ಮೇನ್ ಆಬ್ಜೆಕ್ಟಿವ್, ಇದರ ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ ಪ್ರಾಫಿಟ್ ಮಾಡೋಂಗಿಲ್ಲ. ಆನಂತರ ಯಾವುದೇ ಥರನಾದಂಥ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಡು ನಾಟ್ ಅಂಡರ್ಟೇಕ್ ಎನಿ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ಯಾವುದೇ ಥರನಾದ ಬಾಯಿಂಗ್ ಮಾಡೋಂಗಿಲ್ಲ. ಅರೆ ಬಾಯಿಂಗ್ ಸೆಲ್ಲಿಂಗ್ ಮಾಡೋಂಗಿಲ್ಲ ಅಂತಂದ್ರೆ ಹೌದು, ಯಾಕಂತಂದ್ರೆ ಇದು ಸಾರ್ವಜನಿಕರಿಗಾಗಿರ್ತೈತಿ. ಈಗ ಫಾರ್ ಎಕ್ಸಾಂಪಲ್ ಈಗ ಕೊರೋನಾ ಬಂದೈತಿ, ಕೋವಿಡ್-19 ಐತಿ. ಈಗೇನೋ WHO ಒಂದು 100 ಕೋಟಿ ನಿಮ್ಮ ಸಂಸ್ಥೆಗೆ ಅನುದಾನ ಕೊಟ್ಟು ಅದನ್ನು ಸಾರ್ವಜನಿಕರಿಗಾಗಿ ಬಳಸ್ರಿ ಅಂದ. ಅವಾಗ ನೀವು ಕಂಪಲ್ಸರಿ ಅದನ್ನು ಸಾರ್ವಜನಿಕರಿಗಾಗಿಯೇ ಯುಟಿಲೈಸ್ ಮಾಡಬೇಕು. ನೀವು ಯಾವುದೇ ಬಿಸ್ನೆಸ್ಗೆ ಅದನ್ನು ತೊಡಗಿಸಂಗಿಲ್ಲ, ಯಾವುದೇ ಬಿಸ್ನೆಸ್ನೂ ಮಾಡೋಂಗಿಲ್ಲ. ಅದಕ್ಕೆ ಡು ನಾಟ್ ಅಂಡರ್ಟೇಕ್ ಎನಿ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಮ್ಯಾನೇಜ್ಡ್ ಬೈ ದ ಟ್ರಸ್ಟೀಸ್. ಇಂಥ ಸಂಸ್ಥೆಗಳನ್ನ ಯಾರು ಮ್ಯಾನೇಜ್ ಮಾಡ್ತಿರ್ತಾರಪ್ಪ ಅಂದ್ರೆ ಟ್ರಸ್ಟಿಗಳು ಅಂತಂದ್ರೆ ಇಲ್ಲಿ ಆ ಸಂಸ್ಥೆಗಾಗಿ ಆ ಏಳಿಗೆಯನ್ನು ದುಡಿಬೇಕು. ಯಾವುದೇ ಲಾಭನ ಅಪೇಕ್ಷೆ ಇರೋಂಗಿಲ್ಲ, ಲಾಭ ಸಿಗೋಂಗಿಲ್ಲ. ಆ ಸಂಸ್ಥೆಗೋಸ್ಕರನ ಇವರು ಕೆಲಸಗಳನ್ನ ಮಾಡಬೇಕು. ಅಂಥವ್ರಿಗೆ ನಾವು ಟ್ರಸ್ಟೀಸ್ ಅಂಥೇಳಿ ಕರಿತೀವಿ. ಹೂ ಆರ್ ದಿ ಫುಲ್ಲಿ ಅಕೌಂಟೇಬಲ್ ಟು ದೇರ್ ಮೆಂಬರ್ಸ್ ಆ್ಯಂಡ್ ಸೊಸೈಟೀಸ್ ಫಾರ್ ದ ಯುಟಿಲೈಸೇಷನ್ ಆಫ್ ಫಂಡ್. ಅಂದರೆ ಈಗ ಯುಟಿಲೈಸೇಷನ್ ಆಫ್ ಫಂಡ್ ಅಂತಂದರೆ ಈಗ ಸಾರ್ವಜನಿಕರ ಫಂಡ್ ಇರ್ತೈತಿ, ಅದನ್ನು ಸರಿಯಾಗಿ ಯುಟಿಲೈಸ್ ಮಾಡಬೇಕು. ಅದನ್ನು ಯಾವುದೇ ಥರನಾದಂಥ ವ್ಯವಹಾರನ ಮಾಡೋಂಗಿಲ್ಲ. ಅದ್ರ ಸಂಬಂಧ ಪ್ರತಿಯೊಂದು ಅಕೌಂಟಿಂಗ್ ಕೂಡ ಇಲ್ಲಿ ಮೇಂಟೈನ್ ಮಾಡ್ಕೋತಾ ಹೋಗಬೇಕಾಗ್ತೈತಿ. ಹಂಗಾರೆ ಯಾವ್ಯಾವ ಅಕೌಂಟಿಂಗ್ ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮಾಡಬೇಕಾಗ್ತೈತಿ. ಅದ್ರ ಜೊತೆಗೆ ರಿಸೀಟ್ ಆ್ಯಂಡ್ ಪೇಮೆಂಟ್ ಅಕೌಂಟು, ಆನಂತರ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದ್ರೆ ಈಗ ನಾವು ಸಿಂಗಲ್ ಎಂಟ್ರಿ ಸಿಸ್ಟಮ್ ಒಳಗೆ ಯಾವ್ಯಾವ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದ್ರೆ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ, ಆನಂತರ ನೆಕ್ಸ್ಟ್ ಸ್ಟೇಟ್ಮೆಂಟ್ ಆಫ್ P&L, ಆನಂತರ ನೆಕ್ಸ್ಟ್
ರಿವೈಸ್ಡ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್. ಇನ್ ಡಬಲ್ ಎಂಟ್ರಿ ಸಿಸ್ಟಮ್ ಒಳಗೆ ಯಾವುದ್ರಿ ಟ್ರೇಡಿಂಗ್ ಆ್ಯಂಡ್ P&L ಅಕೌಂಟ, ಬ್ಯಾಲೆನ್ಸ್ ಶೀಟ್. ಅದೇ ಥರ ನೆಕ್ಸ್ಟ್ ಇಲ್ಲಿ ಎಲ್ಲಿ ನಾನ್ ಟ್ರೇಡಿಂಗ್ ಕನ್ಸರ್ನ್ ಒಳಗೆ ಯಾವುದಪ್ಪ ಅಂತಂದ್ರೆ ರಿಸೀಟ್ ಆ್ಯಂಡ್ ಪೇಮೆಂಟ್ ಅಕೌಂಟ, ಆನಂತರ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ, ಆನಂತರ ಬ್ಯಾಲೆನ್ಸ್ ಶೀಟ್. ಇವೇನಪ್ಪ ಅಂದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ದಿ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತೇಳಿ ಕರಿತೀವಿ. ಸೊ ಇನ್ನಿದ್ರ ಮೀನಿಂಗ್ ಕೊಟ್ಟದನ್ನು 2 ಮಾರ್ಕ್ಸ್ ಒಳಗೆ ಮೀನಿಂಗ್ ಹೆಂಗೆ ಬರಿಬೇಕಪ್ಪ ಅಂತಂದ್ರೆ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ರೆಫರ್ಸ್ ಅಂದ್ರೆ ಲಾಭರಹಿತ ಸಂಸ್ಥೆಗಳೆಂದರೆ ಟು ದ ಆರ್ಗನೈಸೇಷನ್, ಅವು ಕೂಡ ಸಂಸ್ಥೆಗಳಾಗಿರ್ತವೆ. ದ್ಯಾಟ್ ಆರ್ ಅವುಗಳನ್ನು ಫಾರ್ ಯೂಸ್ಡ್, ಆ ಸಂಸ್ಥೆಗಳನ್ನ ಎದಕ್ಕಾಗಿ ಉಪಯೋಗ ಮಾಡ್ತೀನೋ ಆ ಸಂಸ್ಥೆಗಳು ಎದಕ್ಕಾಗಿ ಉಪಯೋಗ ಆಗ್ತಾವೋ ಫಾರ್ ದ ವೆಲ್ಫೇರ್ ಆಫ್ ದ ಸೊಸೈಟೀಸ್, ಸಾರ್ವಜನಿಕ ಕಲ್ಯಾಣಕ್ಕಾಗಿ. ವೆಲ್ಫೇರ್ ಅಂದರೆ ಕಲ್ಯಾಣಕ್ಕಾಗಿ ಇರುವಂಥ ಅಥವಾ ಅದನ್ನು ಉಪಯೋಗಿಸುವಂಥ ಸಂಸ್ಥೆಗಳನ್ನು ನಾವು ಏನಂತ ಕರಿತೀವಿ, ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಕೇಳಿತೀವಿ. ಆ್ಯಂಡ್ ಸೆಟಪ್ ಆ್ಯಸ್ ಎ ಚಾರಿಟೇಬಲ್, ಅದನ್ನು ಏನಂತೇಳಿ ಸ್ಥಾಪಿಸಬೇಕು, ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಸ್ ಅಂತೇಳಿ ಸ್ಥಾಪಿಸಬೇಕು. ಯಾವುದೇ ಬಿಸ್ನೆಸ್ ಅಂತೇಳಿ ಸ್ಥಾಪನೆ ಮಾಡೋಕ್ಕೆ ಬರೋಂಗಿಲ್ಲ. ಸೊ ಹಂಗಾರೆ ನಾನು 2 ಮಾರ್ಕ್ಸ್ ಒಳಗೆ ಮೀನಿಂಗ್ ಕೇಳಿದ. ಸೊ 2 ಮಾರ್ಕ್ಸ್ ಒಳಗೆ ಮೀನಿಂಗ್ ಕೇಳಿದಂತಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ರೆಫರ್ಸ್ ಟು ದಿ ಅಥವಾ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ರೆಫರ್ಸ್ ಟು ದಿ ಆರ್ಗನೈಸೇಷನ್, ಇವುಗಳು ಕೂಡ ಒಂದು ಸಂಸ್ಥೆಗಳು. ದ್ಯಾಟ್ ಆರ್, ಅವು ಫಾರ್ ಯೂಸ್ಡ್, ಅವುಗಳನ್ನ ಆ ಸಂಸ್ಥೆಗಳನ್ನ ಯಾಕೆ ಸ್ಥಾಪನೆ ಮಾಡಿದ್ದು, ಯಾಕೆ ಅವನ್ನ ಉಪಯೋಗ ಮಾಡ್ತೀವಪ್ಪ ಅಂತಂದ್ರೆ ವೆಲ್ಫೇರ್ ಆಫ್ ದ ಸೊಸೈಟಿ ಅಂತಂದರೆ ಇಲ್ಲಿ ಸಾರ್ವಜನಿಕರು ಅಥವಾ ಜನರು ಅಂತೇಳಿ ತಿಳ್ಕೊಬೇಕು. ಸಾರ್ವಜನಿಕರ ಕಲ್ಯಾಣಕ್ಕಾಗಿ ಉಪಯೋಗ ಮಾಡ್ತು. ದ್ಯಾಟ್ ಸೆಟಪ್ ಆ್ಯಸ್ ಎ ಚಾರಿಟೇಬಲ್, ಅವನು ಯಾವ ಥರ ನಾವು ಸೆಟಪ್ ಮಾಡಬೇಕು, ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಸ್ ಅಂತೇಳಿ ಸೆಟಪ್ ಮಾಡಬೇಕು. ವಿಚ್ ಫಂಕ್ಷನ್ಸ್ ವಿದೌಟ್ ಎನಿ ಪ್ರಾಫಿಟ್ ಮೋಟಿವ್, ಇದು ಏನಾಗಿರಂಗಿಲ್ಲ ರೀ, ಇಲ್ಲಿ ಯಾವುದೇ ಥರನಾದಂಥ ಪ್ರಾಫಿಟ್ ಮೋಟಿವ್ ಇರಂಗಿಲ್ಲ. ಅಂದರೆ ಯಾವುದೇ ಥರನಾದಂಥ ಲಾಭ ಗುರಿ ಹೊಂದಿರಂಗಿಲ್ಲ, ಮೋಟಿವ್ ಇರಂಗಿಲ್ಲ, ಉದ್ದೇಶ ಇರಂಗಿಲ್ಲ. ದ ಮೇನ್ ಪರ್ಪಸ್ ಟು ಪ್ರೊವೈಡ್ ದ ಸರ್ವಿಸ್ ಟು ದಿ ಸ್ಪೆಸಿಫಿಕ್ ಗ್ರೂಪ್, ಇದರ ಮುಖ್ಯ ಗುರಿ ಏನಪ್ಪ ಅಂತಂದ್ರೆ ಪ್ರೊವೈಡ್ ಒದಗಿಸೋದು, ಸರ್ವೀಸ್ ಅಂದರೆ ಸೇವೆಯನ್ನು ಒದಗಿಸೋದು ಟು ಎ ಸ್ಪೆಸಿಫಿಕ್ ಗ್ರೂಪ್ ಅಂತಂದ್ರೆ ಒಂದು ನಿರ್ದಿಷ್ಟವಾದಂಥ ಸಮುದಾಯ ಆಗಿರ್ಬೋದು ಅಥವಾ ಸಾರ್ವಜನಿಕ. ಈ ನಿರ್ದಿಷ್ಟವಾದ ಸಮುದಾಯ ಅಂದ್ರೆ ಕ್ರಿಶ್ಚಿಯನ್ಸು ತಮ್ಮ ಸಮುದಾಯಕ್ಕನ ಏನ್ರಿ ಸರ್ವಿಸನ್ನು ಕೊಡ್ಬೋದು, ಮೊಹಮ್ಮಡನ್ಸ್ ಅವ್ರ ಸಮುದಾಯಕ್ಕನ್ನು ಕೊಡ್ಬೋದು, ಹಿಂದೂ ತನ್ನ ಸಮುದಾಯಕ್ಕೆ, ಈ ಥರ ಅವ್ರದ್ದೇ ಆದಂಥ ಒಂದು ಸ್ಪೆಸಿಫಿಕ್ ಗ್ರೂಪ್ ಇರ್ಬೋದು. ಅಥವಾ ಪಬ್ಲಿಕ್ ಯಾವುದೇ ಧರ್ಮ ಜಾತಿ ಮತ ಇಲ್ಲದೆ ಕಾಮನ್ ಆಗಿ ಕೂಡ ಏನು ಮಾಡ್ಬೋದು ರೀ, ನಡೆಸ್ಬೋದು. ಸೊ ಅದಕ್ಕೆ ನಾವು ಏನು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಥವಾ ನಾಟ್ ಪ್ರಾಫಿಟ್ ಕರಿತೀವಿ. ಹಾಗಾದ್ರೆ ಇಲ್ಲಿ ನಾರ್ಮಲಿ ದೇ ಡು ನಾಟ್ ಮ್ಯಾನುಫ್ಯಾಕ್ಚರ್, ಭಾಳ ಇಂಪಾರ್ಟೆಂಟ್. ಈ ಸಂಸ್ಥೆಗಳು ಏನು ಮಾಡೋಂಗಿಲ್ಲ, ಯಾವುದೇ ಥರನಾದಂಥ ಉತ್ಪಾದನೆ ಮಾಡೋಂಗಿಲ್ಲ. ಆರ್ ಸೆಲ್ ದಿ ಗುಡ್ಸ್, ಯಾವುದೇ ಥರಂಥ ಸರಕುಗಳನ್ನ ಮಾರಾಟನೂ ಮಾಡೋಂಗಿಲ್ಲ. ಮೇ ನಾಟ್ ಹ್ಯಾವ್ ಕ್ರೆಡಿಟ್ ಟ್ರಾನ್ಸಾಕ್ಷನ್, ಯಾವುದೇ ಥರನಾದಂಥ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಬಿ ಕೇರ್ಫುಲ್. ಯಾಕಂತಂದ್ರೆ ಇಲ್ಲಿ ನಾವು ಭಾಳ ತಿಳ್ಕೊಬೇಕಾಗಿದ್ದು ಏನಪ್ಪ ಅಂತಂದ್ರೆ ಇದ್ರ ಕ್ಯಾರೆಕ್ಟರ್ಸ್ ಏನು, ಇದ್ರ ಸ್ವಭಾವ ಏನು, ಈ ಸಂಸ್ಥೆ ಈ ಆರ್ಗನೈಸೇಷನ್ದ ಲಕ್ಷಣಗಳು ಏನಪ್ಪ ಅಂತಂದ್ರೆ ಮೊದಲನೇದಾಗಿ ನೋ ಪ್ರಾಫಿಟ್ ಮಾಡ್ಕೊಳ್ಳೋ ಉದ್ದೇಶ ಇಲ್ಲ, ವಿದೌಟ್ ಪ್ರಾಫಿಟ್. ಸೆಕೆಂಡ್ ಏನಪ್ಪ ಅಂತಂದರೆ ಇದು ದೇರ್ ಈಸ್ ನೋ ಎನಿ ಮ್ಯಾನುಫ್ಯಾಕ್ಚರ್ ಆ್ಯಕ್ಟಿವಿಟೀಸ್, ಇದು ಯಾವುದೇ ಥರನಾದಂಥ ಉತ್ಪಾದನೆ ಮಾಡೋಂಗಿಲ್ಲ ಇಲ್ಲಿ. ಯಾಕಂತಂದ್ರೆ ಈ ಸಂಸ್ಥೆಗಳು ಪರ್ಟಿಕ್ಯುಲರ್ ಆಗಿರೋದು ಇದರ ಸಂಬಂಧ ಸಾರ್ವಜನಿಕರ ಸಲುವಾಗಿ ಸೇವೆಗಳನ್ನು ಕೊಡಕ್ಕೆ, ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಮಾಡೋಕ್ಕಲ್ಲ. ಸೊ ಹೀಗಾಗಿ ಮ್ಯಾನುಫ್ಯಾಕ್ಚರ್ ಇರೋಂಗಿಲ್ಲ, ಯಾವುದೇ ಸರಕು ಸಾಮಗ್ರಿಗಳನ್ನ ಯಾವುದೇ ಖರೀದಿ ಅಥವಾ ಮಾರಾಟ ಮಾಡೋಂಗಿಲ್ಲ. ಮತ್ತು ವೆರಿ ಇಂಪಾರ್ಟೆಂಟ್ ಏನಂದರೆ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಇರೋಂಗಿಲ್ಲ, ನಾಟ್ ಹ್ಯಾವ್ ಎ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್. ಯಾಕಂತಂದ್ರೆ ಇಲ್ಲಿ ನಾವು ಒಂದು ಭಾಳ ಕೇರ್ಫುಲ್ಲಾಗಿ ನಾವು ಇದರ ನೇಚರ್ ನೋಡಬೇಕು. ನಾಳೆ ಕ್ವಶನ್ಸ್ ಬರ್ತಾವಪ್ಪ ಅಂತಂದ್ರೆ ಕಾಂಪಿಟೇಟಿವ್ ಒಳಗೆ ದ ಪ್ರಾಫಿಟ್ ಆರ್ಗನೈಸೇಷನ್ ಹ್ಯಾವ್ ಎ ಡ್ಯಾಶ್ ಟ್ರಾನ್ಸಾಕ್ಷನ್, ಕ್ರೆಡಿಟ್ ಟ್ರಾನ್ಸಾಕ್ಷನ್, ಕ್ಯಾಶ್ ಟ್ರಾನ್ಸಾಕ್ಷನ್, ಬೋತ್, ನನ್ ಆಫ್ ದೀಸ್, ಈ ಥರ ಕಾಂಪಿಟೇಟಿವ್ದಲ್ಲಿ ಕ್ವಶನ್ಸ್ ಕೇಳ್ತಾನೆ.
ಅಂದರೆ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಇಲ್ಲ ಅಂತಂದ್ರೆ ಯಾವುದೇ ಥರದ ಉದ್ರಿ ಟ್ರಾನ್ಸಾಕ್ಷನ್ ಇಲ್ಲ. ಫಾರ್ ಈಗ ಒಂದು ABC ಅನ್ನೋದು ಒಂದು ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಸ್ ಐತಿ. ಇಲ್ಲಿ ಒಬ್ಬ ಮೆಂಬರ ಸಬ್ಸ್ಕ್ರಿಪ್ಷನ್ ಕೊಡಬೇಕಾಗಿತ್ತು 10,000. ಹೇಳ್ತಾನೆ, ಇಲ್ಲ ನನ್ನ ಹೆಸರಲ್ಲೇ ಬರ್ಕೊಂಬಿಡು, ನಾಳೆ ನಾ ತಂದು ಕೊಡ್ತೀನಿ ಅಂತ. ಈ ಟ್ರಾನ್ಸಾಕ್ಷನ್ ಎಂಟ್ರಿ ಮಾಡ್ಕೊಳ್ಳೋಂಗಿಲ್ಲ. ಇನ್ನು ABC ಆರ್ಗನೈಸೇಷನ್ ಇದ್ದಿದ್ದ ಕೆಲವೊಂದಿಷ್ಟು ಪಬ್ಲಿಕ್ಕಿಗೆ 1,000 ರೂಪೀಸ್ ಡೊನೇಷನ್, 1,000 ರೂಪಾಯಿ ಸ್ಕಾಲರ್ಶಿಪ್ ಏನು ಕೊಡಬೇಕಾಗಿತ್ತು. ಇವು ಹೇಳಂಗಿಲ್ಲ, ಇಲ್ಲ ನಿಮ್ಮ ಹೆಸರಲ್ಲಿ ನಾವು ಬರೆದಿರ್ತೀವಿ, ನಾಳೆ ಹೋಗಿರಿ ಅಂತ ಹೇಳಂಗಿಲ್ಲ. ಅಂದರೆ ದೆರ್ ಇಸ್ ನೋ ಎನಿ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಅಂದರೆ ಇಂಡೈರೆಕ್ಟ್ಲಿ ಇಟ್ ಮೀನ್ಸ್ ಓನ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್. ಯಾಕಂದ್ರೆ ಅಕೌಂಟಿಂಗ್ ಸಿಸ್ಟಮ್ ಒಳಗೆ ನಾವು ಉದ್ರಿ ಟ್ರಾನ್ಸಾಕ್ಷನು ಇರ್ತಾವೆ ಮತ್ತು ಕ್ಯಾಶ್ ಟ್ರಾನ್ಸಾಕ್ಷನ್ ಇರ್ತವೆ. ಆದರೆ ಇಲ್ಲಿ 99%, 100%, ನೋ 99, 100% ಪ್ಯೂರ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್. ಅದಕ್ಕಾಗಿನ ನಮ್ಮ ಈ ನಾನ್ ಟ್ರೇಡಿಂಗ್ ಕನ್ಸರ್ನಲ್ಲಿ ವೆರಿ ಇಂಪಾರ್ಟೆಂಟ್ ಲೆಜರ್ ಯಾವುದಪ್ಪ ಅಂತಂದ್ರೆ RP ಅಕೌಂಟ್, ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್. ಇದು ಕ್ಯಾಶ್ ಅನ್ನಂಗಿಲ್ಲ. ಯಾಕೆ ಕ್ಯಾಶ್ ಅಕೌಂಟ್ ಅನ್ನಂಗಿಲ್ಲ? ಇಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನು ಮತ್ತು ಬ್ಯಾಂಕ್ ಟ್ರಾನ್ಸಾಕ್ಷನು ಎರಡೂ ಇದ್ದಿರ್ತಾವಣ ಅಂತಲೇ ನಾವು ಇಲ್ಲಿ ಸ್ವಾಭಾವಿಕವಾಗಿ ಯಾವ ಅಕೌಂಟ್ ಅನ್ಬೇಕಪ್ಪ ಅಂದ್ರೆ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಅಂತೇಳಿ ಕರಿಬೇಕು. ನೆಕ್ಸ್ಟ್ ಏನು ಹೇಳ್ತಾನಪ್ಪ ಅಂತಂದ್ರೆ ಟ್ರೇಡಿಂಗ್ ಆ್ಯಂಡ್ ಲಾಸ್ ಅಕೌಂಟ್. ಅಂದರೆ ಇಲ್ಲಿ ಮತ್ತೆ ಏನಿರಂಗಿಲ್ಲ, ನಾಟ್ ಓನ್ಲಿ ಕ್ರೆಡಿಟ್ ಟ್ರಾನ್ಸಾಕ್ಷನ್, ಯು ನೀಡ್ ನಾಟ್ ಮೇಂಟೈನ್ ಎನಿ ಬುಕ್ಸ್ ಆಫ್ ಅಕೌಂಟ್ಸ್. ಲೈಕ್ ಯಾವುದಪ್ಪ ಅಂತಂದ್ರೆ ಟ್ರೇಡಿಂಗ್ ಅಕೌಂಟ್ ಇರೋಂಗಿಲ್ಲ. ಆನಂತರ ನೆಕ್ಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇರೋಂಗಿಲ್ಲ. ಆನಂತರ ಇಲ್ಲಿ ಯಾಕೆ ಇರೋಂಗಿಲ್ಲ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇರೋಂಗಿಲ್ಲ ಅಂದರೆ ಇಲ್ಲಿ ಯಾವುದೇ ಥರದಂಥ ಪರ್ಚೇಸ್, ಈ ಫಾರ್ ಎಕ್ಸಾಂಪಲ್ ನೀವು ಟ್ರೇಡಿಂಗ್ ಅಕೌಂಟ್ ಒಳಗೆ ಏನು ಮಾಡ್ತಿದ್ರಿ, ಪರ್ಚೇಸ್ ತೋರಿಸ್ತೀರಿ, ಈಚೆ ಕಡೆ ಸೇಲ್ಸ್ ತೋರಿಸ್ತೀರಿ, ಗ್ರಾಸ್ ಪ್ರಾಫಿಟ್ ಬರ್ತಿತ್ತು, ಆನಂತರ ಅದನ್ನು ಟ್ರಾನ್ಸ್ಫರ್ ಮಾಡಿ ನೆಟ್ ಪ್ರಾಫಿಟ್ ತೆಗಿತೀರಿ. ಈ ಥರ ಇಲ್ಲ. ಯಾಕಂದರೆ ಇಲ್ಲಿ ಗೂಡ್ಸ್ಗಳು ಪರ್ಚೇಜಸ್ ಸೇಲ್ ಆಗಂಗಿಲ್ಲ ಅಂತಲೇ ದೆರ್ ಇಸ್ ನೋ ನೀಡ್ ಟು ದಿ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ತೆಗೆ. ಮತ್ತು ಹಂಗಾರೆ ಯಾವ ಅಕೌಂಟ್ ಓಪನ್ ಮಾಡ್ತೀವಿ, ಅದ್ರ ಬದಲಾಗಿ ನಾವು ಯಾವುದ್ರಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂತಲೇ ಓಪನ್ ಮಾಡ್ತೀವಿ. ಅದನ್ನು ಮುಂದೆ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಸೊ ಹಂಗಾದ್ರೆ ಇಲ್ಲಿ ಎಲ್ಲ ಫಂಡ್ನು ನಾವು ಎದಕ್ಕೆ ಕ್ರೆಡಿಟ್ ಕೊಡ್ತಪ್ಪ ಅಂದರೆ ಕ್ಯಾಪಿಟಲ್ ಫಂಡ್. ಈಗ ಹೆಂಗೆ ನೀವು ಸಿಂಗಲ್ ಎಂಟ್ರಿ ಸಿಸ್ಟಮ್ ಒಳಗೆ ಕ್ಯಾಪಿಟಲ್ ಅಂತೇಳಿ ತೋರಿಸ್ತೀರಿ, ನೆಟ್ ಪ್ರಾಫಿಟ್ ಆ್ಯಡ್ ಮಾಡ್ತಿದ್ರಿ, ಡ್ರಾಯಿಂಗ್ಸನ್ನು ಲೆಸ್ ಮಾಡ್ತೀರಿ. ಇದು ಯಾರ ಕ್ಯಾಪಿಟಲ್ ರೀ? ಇಂಡಿವಿಜುವಲ್ ಕ್ಯಾಪಿಟಲ್, ಅಂದ್ರೆ ವ್ಯಕ್ತಿಯ ಒಂದು ಬಂಡವಾಳ. ಇನ್ನು ಪಾರ್ಟ್ನರ್ಸ್ ಬಂದಿರಂದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್, A ಕ್ಯಾಪಿಟಲ್, B ಕ್ಯಾಪಿಟಲ್, C ಕ್ಯಾಪಿಟಲ್. ಅದೇ ಥರ ಈ ನಾನ್ ಟ್ರೇಡಿಂಗ್ ಕನ್ಸರ್ನ್ ಒಳಗೆ ಏನಂತ ಕರಿತೀವಿ ನಾವು, ಕ್ಯಾಪಿಟಲ್ ಫಂಡ್ ಅಂತೇಳಿ ಕರಿತೀವಿ. ಈ ಕ್ಯಾಪಿಟಲ್ ಫಂಡ್ ಒಳಗೆ ಏನೇನು ಒಳಗೊಂಡಿರ್ತೈತ್ರಿ? ಎಲ್ಲ ಒಳಗೊಂಡಿರ್ತೈತಿ. ಯಾವಪ್ಪ, ಮೆಂಬರ್ಶಿಪ್ ಫೀಸ್ ಆಗಿರ್ಬೋದು, ಅಥವಾ ಮತ್ತು ಲಿಗ್ಯಾಸಸ್ ಆಗಿರ್ಬೋದು, ಡೊನೇಷನ್ಸ್, ಅದು ಸ್ಪೆಸಿಫಿಕ್ ಡೊನೇಷನ್ ಆಗಿರ್ಬೋದು. ದೀಸ್ ಆರ್ ದಿ ಇನ್ಕ್ಲೂಡೆಡ್ ಇನ್ ಕ್ಯಾಪಿಟಲ್ ಫಂಡ್. ಅದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೀನಿ ನೆಕ್ಸ್ಟ್. ಅಥವಾ ಜನರಲ್ ಫಂಡ್ ಅಂತಲೂ ಕರಿತು. ಸೊ ಹಂಗಾರೆ ಇದ್ರದ್ದು ಮೇಜರ್ ಸೋರ್ಸಸ್, ಇದ್ರ ಇನ್ಕಮ್ ಯಾವುದಪ್ಪ ಅಂತಂದ್ರೆ ನಾನು ಈಗಾಗಲೇ ಡಿಸ್ಕಷನ್ ಮಾಡೀನಿ. ಏನಪ್ಪ ಅಂತಂದ್ರೆ ಸಬ್ಸ್ಕ್ರಿಪ್ಷನ್ ಅಂದರೆ ಏನ? ವಾಟ್ ಯು ಮೀನ್ ಬೈ ಸಬ್ಸ್ಕ್ರಿಪ್ಷನ್? ವಂತಿಕೆ ಅಂದರೆ ಏನ? ವಂತಿಕೆ ಅಂತಂದ್ರೆ ಈಗ ನಾವು ಯಾವುದೇ ಒಂದು ಸಂಸ್ಥೆ ಮಾಡಬೇಕಾದ್ರೆ ಅಥವಾ ಯಾವುದೋ ಒಂದು ಆರ್ಗನೈಸೇಷನ್ ಮಾಡಬೇಕಾದ್ರೆ, ಅದು ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ಮಾಡಬೇಕಾದ್ರೆ ಇಲ್ಲಿ ಮೆಂಬರ್ಶಿಪ್ ತೊಗೋಬೇಕಾಗ್ತೈತಿ. ಈ ಮೆಂಬರ್ಸ್ಗಳು ಏನು ಮಾಡಬೇಕಾಗ್ತೈತಿ? ಕಾಂಟ್ರಿಬ್ಯೂಟ್ ಮಾಡಬೇಕಾಗ್ತೈತಿ. ಈಗ 3 ಮಂದಿ ABC 3 ಮಂದಿ 10,000 ಮಾಡಿ ಟೋಟಲ್ 30,000 ರೂಪೀಸ್ ಏನು ಮಾಡ್ಯಾರ, ಅವರ ಕಾಂಟ್ರಿಬ್ಯೂಷನ್ ಮಾಡ್ಯಾರ. ಈ 30,000 ರೂಪೀಸ್ನ ಸಾರ್ವಜನಿಕರಿಗೆ ಯೂಸ್ ಮಾಡ್ತಾರೆ. ಹಾಗಾದ್ರೆ ಇವ್ರು ಕೊಡುವಂಥ ಈ ಹಣಕ್ಕೆ ನಾವು ಏನಂತ ಕರೆಯಂಗಿಲ್ಲ, ಕ್ಯಾಪಿಟಲ್ ಅಂತೇಳಿ ಕರೆಯಂಗಿಲ್ಲ. ಯಾಕಂದ್ರೆ ಕ್ಯಾಪಿಟಲ್ ಅಂದರೆ ನಾಳೆ ಮತ್ತು ಮೆಂಬರ್ಗೆ ಹೋಗ್ತೈತಿ. ಆದರೆ ಇಲ್ಲಿ ಮೆಂಬರ್ಗೆ ಹೋಗಲ್ಲ. ಒಂದು ಸಲ ಮೆಂಬರ್ಶಿಪ್ ತೊಗೊಂಡು ನಾವು ದುಡ್ಡು ಕೊಟ್ಟಂದ್ರೆ ಇದು ಯಾವತ್ತೂ ಎದಕ್ಕೆ ರೀ, ಆ ಆರ್ಗನೈಸೇಷನ್ಗೆ ಸಂಬಂಧ ಆಗಿರ್ತೈತಿ. ಅದಕ್ಕೆ ನಾವು ಏನಂತ ಕರಿತೀವಿ, ಇಲ್ಲಿ ಕ್ಯಾಪಿಟಲ್ ಅನ್ನಂಗಿಲ್ಲ, ಇದಕ್ಕೆ ಸಬ್ಸ್ಕ್ರಿಪ್ಷನ್ ಅಂತೇಳಿ ಕರಿತೀವಿ. ಸಬ್ಸ್ಕ್ರಿಪ್ಷನ್ ಅಂತಂದ್ರೆ ವಂತಿಕೆ. ಇದನ್ನು ಮೆಂಬರ್ಸ್ನು ಕೊಡ್ಬೋದು, ಸಾರ್ವಜನಿಕರು ಕೊಡ್ಬೋದು. ಯಾರು ಬೇಕಾದ ಸದಸ್ಯ ಪಡ್ಕೊಂಡ್ರನ್ನ ಅವರ ಸಬ್ಸ್ಕ್ರಿಪ್ಷನ್ ಅಂತೇಳಿ ಕೊಡ್ತಾರೆ. ಇದ್ರ ಮೇನ್ ಇದನ್ನ ಏನಪ್ಪ ಅಂತಂದ್ರೆ ಇನ್ಕಮ್ ಸಬ್ಸ್ಕ್ರಿಪ್ಷನ್ ಫ್ರಮ್ ಮೆಂಬರ್ಸ್. ಅದರ ಜೊತೆಗೆ ಡೊನೇಷನ್ಸ್, ಆನಂತರ ಗ್ರ್ಯಾಂಟ್ಸ್ ಇನ್ ಏಡ್, ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ಸ್. ಈಗ ಡೊನೇಷನ್, ಮೆಂಬರ್ಸ್ ಡೊನೇಷನ್ ಆಗಿರ್ಬೋದು ಅಥವಾ ಸಾರ್ವಜನಿಕರ ಡೊನೇಷನ್ ಆಗಿರ್ಬೋದು. ಗ್ರ್ಯಾಂಟ್ ಇನ್ ಏಡ್ ಅಂತಾರೆ, ಈ ಕೆಲವೊಂದಿಷ್ಟು ಏಡ್ ಅಂತೇಳಿ ಕೊಡ್ತಾರೆ. ಏನು ರೀ, ಕೆಲವೊಂದು ಸರ್ಕಾರದವರ
ನಿಧಿ ಅಂಥೇಳಿ ಕೆಲವೊಂದಿಷ್ಟು ಗ್ರ್ಯಾಂಟ್ಗಳು ಕೊಡ್ತಿರ್ತಾರೆ. ಸೊ ಅದನ್ನು ಕೂಡ ನಾವಿಲ್ಲಿ ಅದರದ ಇನ್ಕಮ್ ಅಂತೇಳಿ ಟ್ರೀಟ್ ಮಾಡಬೇಕು. ಅದೇ ಥರ ಇನ್ವೆಸ್ಟ್ಮೆಂಟ್ ಯಾರ ಆ ಸಂಸ್ಥೆ ಏನಾದರೂ ಹೂಡಿ ಅಂತಂದ್ರೆ ಅದರಿಂದ ಬರುವಂಥ ಇನ್ಕಮ್ ಕೂಡ ನಾವು ಏನಂತ ಕರಿತೀವಿ ಇಲ್ಲಿ ಈ ಅಕೌಂಟಿಗೆ ನಾವು ಇದನ್ನು ಬುಕ್ ಮಾಡ್ಕೋತೀವಿ. ದ ಮೇನ್ ಆಬ್ಜೆಕ್ಟ್ ಈಸ್ ಕೀಪಿಂಗ್ ದ ರೆಕಾರ್ಡ್ ಆಫ್ ಸಚ್ ಆರ್ಗನೈಸೇಷನ್ ಸ್ಟ್ಯಾಟ್ಯೂಟರಿ ರಿಕ್ವೈರ್ಮೆಂಟ್. ಇದು ಕಂಪಲ್ಸರಿ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಈ ಸಂಸ್ಥೆದ ಪ್ರತಿಯೊಂದು ಅಕೌಂಟನ್ನು ಸರಿಯಾಗಿನ ನಾವು ಮೇಂಟೈನ್ ಮಾಡಬೇಕಾಗ್ತೈತಿ ಆ್ಯಸ್ ಪರ್ ದಿ ಸ್ಟ್ಯಾಟ್ಯೂಟರಿ ರಿಕ್ವೈರ್ಮೆಂಟ್. ಏನು ಸರ್ಕಾರದವರು ಏನು ಯಾವ ಥರ ಮಾಡ್ಬೇಕಂತ ಹೇಳಿದಾರಲ್ಲ ಅದೇ ಥರ ನಾವು ಇಲ್ಲಿ ಏನು ಮಾಡಬೇಕಾಗ್ತೈತೆ ರೀ ರೆಕಾರ್ಡಿಂಗ್ ಬರುತ್ತೆ. ಅದಕ್ಕೆ ನಾವು ಇದಕ್ಕೆ ಏನಂತ ಕರಿತೀವಿ ರಿಜಿಸ್ಟರ್ ಆಫ್ ಸೊಸೈಟೀಸ್ ಅಂಥೇಳಿ ಕರಿತೀವಿ. ಅಂದರೆ ಕೆಲವೊಂದಿಷ್ಟು ಇನ್ಕಮ್ ಆ್ಯಂಡ್ ಫೈನಾನ್ಷಿಯಲ್ ಪೊಸಿಷನ್ ಆ್ಯಂಡ್ ಸಂಬಿಟ್ ದೆಮ್ ಸ್ಟ್ಯಾಟ್ಯೂಟರಿ ಅಥಾರಿಟಿ. ಈಗ ಸ್ಟ್ಯಾಟ್ಯೂಟರಿ ಅಥಾರಿಟಿ ಅಂತಂದ್ರೆ ಈ ರಿಜಿಸ್ಟರ್ ಆಫ್ ಸೊಸೈಟೀಸ್ ಅಂತ ಇರ್ತೈತೆ. ಆ ರಿಜಿಸ್ಟರ್ ಆಫ್ ಸೊಸೈಟಿಗೆ ನಾವು ಈ ಕೆಲವೊಂದಿಷ್ಟು ರಿಕ್ವೈರ್ಮೆಂಟ್ಗಳು ಫೈನಾನ್ಷಿಯಲ್ ಪೊಸಿಷನ್ ಏನೈತಿ, ಯಾಕಂತಂದ್ರೆ ನಾಳೆ ದುಡ್ಡನ್ನ ಅವ್ಯವಹಾರ ಆಗಬಾರ್ದು. ಆ ಉದ್ದೇಶಕ್ಕಾಗಿ ಅದನ್ನು ಸರಿಯಾಗಿ ಅವ್ರು ಏನು ಮಾಡ್ತಿರ್ತಾರೆ ರೀ ಮಾನಿಟರ ಮಾಡ್ತಿರ್ತಾರೆ. ಸೊ ಇಲ್ಲಿ ತನಕ ಹೋಪ್ಸ್ ಐತಿ ನಿಮ್ಗೆ ತಿಳಿದೈತೆ ಅಂತೇಳಿ. ಅಥವಾ ಏನಾದರೂ ನಿಮ್ಗೆ ಕನ್ಫ್ಯೂಸ್ ಅನ್ಸ್ ಮತ್ತು ನಾನು ರಿವಿಷನ್ ಮಾಡ್ತೀನಿ, ಡೋಂಟ್ ವರಿ. ಇಲ್ಲಿ ಫೋಕಸ್ ಏನು ಮಾಡ್ರಂದ್ರೆ ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ ಅಂದರೆ ಏನು. ಸೊ 2 ಮಾರ್ಕ್ಸ್ ಒಳಗೆ ಕೇಳ್ತಾರೆ ವಾಟ್ ಯು ಮೀನ್ ಬೈ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಥವಾ ಎಕ್ಸಾಂಪಲ್ಸ್ ಆಫ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತೇಳಿ ಕೇಳಿದ. ಸೊ ಅವಾಗ ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಅಂದ್ರೇನ, ವಿಚ್ ಆರ್ ದಿ ಇಲ್ಲಿಂದ ಬರಿಬೇಕು ಇಡ್ರಿ, ವಿಚ್ ಆರ್ ಅಥವಾ ವಿಚ್ ರೆಫರ್ಸ್ ಟು ದಿ ಆರ್ಗನೈಸೇಷನ್. ಬೇಕಾದ್ರೆ ಬರ್ಕೋರಿ ಎಲ್ಲರ ನೀವು ಒಂದು ಪೇಜ್ ಒಳಗೆ ಬರೆದಿಟ್ಕೋರಿ 2 ಮಾರ್ಕ್ಸಿಗೆ 2 ಮಾರ್ಕ್ಸಿಗೆ. ವಾಟ್ ಯು ಮೀನ್ ಬೈ ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ ಅಂದ್ರೆ ಬರ್ಕೋರಿ. ಇಟ್ ರೆಫರ್ಸ್ ಟು ದಿ organization, it refers to the organization that are for used the welfare of the societies. ಅಂದರೆ ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ ಎಂದರೆ ಅವು ಸಂಸ್ಥೆಗಳು that are the organizations for used. ಆ ಸಂಸ್ಥೆಗಳನ್ನ ನಾವು ಎದಕ್ಕಾಗಿ ಉಪಯೋಗ ಮಾಡ್ಕೋತೀವಿ, ಫಾರ್ ದ ವೆಲ್ಫೇರ್ ಆಫ್ ದಿ ಸೊಸೈಟಿ. ವೆಲ್ಫೇರ್ ಅಂತಂದ್ರೆ ಇಲ್ಲಿ ಕಲ್ಯಾಣ, ಸೊಸೈಟಿ ಅಂದ್ರೆ ಸಾರ್ವಜನಿಕರ ಕಲ್ಯಾಣಕ್ಕಾಗಿ ನಾವು ಉಪಯೋಗ ಮಾಡ್ಕೋತೀವಿ. ಅದ್ರ ಜೊತೆಗೆ ಆ್ಯಂಡ್ ಆರ್ ಅಂದಿರಲಿ ಆ್ಯಂಡ್ ಮತ್ತು ದೇ ಆರ್ ಸೆಟಪ್, ಅವುಗಳನ್ನ ಹೆಂಗೆ ಸೆಟಪ್ ಮಾಡಬೇಕಂದ್ರೆ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಸ್ ಅಂತೇಳಿ ಸೆಟಪ್ ಮಾಡಬೇಕು. ಯಾಕಂದ್ರೆ ನಾಳೆ 1 ಕೋಟಿ ಅನುದಾನ ಬತ್ತು ಸರ್ಕಾರದಿಂದ, ಅದನ್ನು ತೊಗೊಂಡು ಕಿಶನ್ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗೆ ಯೂಸ್ ಮಾಡೋಂಗಿಲ್ಲ. ಅದು ಅನುದಾನ ಎದಕ್ಕಾಗಿ ಬಂದೈತಿ, ಸಾರ್ವಜನಿಕರಿಗೆ ಬಂದೈತಿ ಅಂದ್ರೆ ಆ ಸಂಸ್ಥೆನ ಏನಂತೇಳಿ ಸೆಟಪ್ ಮಾಡ್ಬೇಕು, ನಾವು ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ಅಂತೇಳಿ ಸೆಟಪ್ ಮಾಡಬೇಕು. ಅದಕ್ಕೆ ವಿಚ್ ಫಂಕ್ಷನ್ಸ್, ಅದರದ್ದು ಮುಖ್ಯ ಕಾರ್ಯ ಏನಪ್ಪ, ಮುಖ್ಯ ಕೆಲಸ ಏನಪ್ಪ ಅಂದ್ರೆ ವಿದೌಟ್ ಎನಿ ಪ್ರಾಫಿಟ್ ಮೋಟಿವ್. ಇಷ್ಟು ನೀವು 2 ಮಾರ್ಕ್ಸಿಗೆ ಬರಿಬೋದು. ಇದ್ರ ಜೊತೆಗೆ ಎಕ್ಸಾಂಪಲ್ನು ಕೂಡ ನೀವು ಬರಿಬೇಕು. ಎಕ್ಸಾಂಪಲ್ ಬರ್ಕೋರಿ. Number 1 clubs, number 2 charitable institutions, number 3 welfare societies, number 4 schools, number 5 sports clubs, number 6 religious organizations. ಇವನ್ನ ಎನಿ ಟೂ ನೀವು ಬರಿಬೋದು ಎಕ್ಸಾಮ್ದಾಗ 2 ಮಾರ್ಕ್ಸಿಗೆ. ವಾಟ್ ಯು ಮೀನ್ ಬೈ ಅಥವಾ ಕೇಳಿದ, ಅಥವಾ ಗಿವ್ ದ ಎಕ್ಸಾಂಪಲ್ ಆಫ್ ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ ಕೇಳಿದ್ರೆ ಇಷ್ಟು ನೀವು ಬರೆದ್ರೆ ಇಟ್ ಈಸ್ ಎ ಇನಫ್. ಇನ್ನು ನನ್ನ ಸ್ವಂತ ವಾಕ್ಯದಲ್ಲಿ ಹೇಳಬೇಕಂತಂದ್ರೆ ಅದು ಒಂದು ಬೇಕಾದ್ರೆ ಮೀನಿಂಗ್ ನೀವು ಬರ್ಕೋಬೋದು. ತೋ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಮೀನ್ಸ್, not for profit organization means which organizations are set up for the purpose of providing service to the
public at large, providing service to the public at large without making any profit, without making any profit is called not for profit organization. In example, one or two examples ಬರಿಬೋದು. ಸೊ 1 ಮಾರ್ಕ್ಸ್ ಒಳಗೂ ಬಿಟ್ಟ ಸ್ಥಳ ಕೇಳ್ಬೋದು. ಅಥವಾ ಈಗ ನಾನು ಏನು ಮಾಡ್ತೀನಿ, ಫಸ್ಟ್ ನಿಮಗೆಲ್ಲ ಥೆರಾಟಿಕಲ್ ಪಾರ್ಟ್ ಡಿಸ್ಕಷನ್ ಮಾಡಿ ಈ ನಿಮ್ಮಲ್ಲಿ ಬುಕ್ಸ್ ಪ್ರೊವೈಡ್ ಮಾಡಿದ್ದಾರೆ ಡಿಪಾರ್ಟ್ಮೆಂಟ್ಗಿಂತ. ಫಸ್ಟ್ ಚಾಪ್ಟರ್ ಒಳಗೆ ಯಾವ್ಯಾವ ಬರ್ತಾವೆ. ಸೊ ನಾಟ್ ಪ್ರಾಫಿಟ್ ಆರ್ ಯೂಸ್ಡ್ ಫಾರ್ ವೆಲ್ಫೇರ್ ಆಫ್ ದಿ ಸೊಸೈಟೀಸ್. ನಾಟ್ ಪ್ರಾಫಿಟೇಷನ್ಸ್ ಆರ್ ನಾಟ್ ಎಂಗೇಜ್ಡ್ ಇನ್, ಇದ್ರೊಳಗೆ ಎಂಗೇಜ್ ಆಗಂಗಿಲ್ಲ ರೀ. ಅದು ಮ್ಯಾನುಫ್ಯಾಕ್ಚರ್ ಆಗಿರ್ಬೋದು, ಟ್ರೇಡಿಂಗ್ ಆರ್ ಬಿಸ್ನೆಸ್, ಇದ್ರೊಳಗೆ ಅದ ಎಂಗೇಜ್ ಆಗಿರಂಗಿಲ್ಲ. ಸೊ ಈ ಥರ ನಾನು ನಿಮ್ಮ ಕ್ವಶನ್ ಪೇಪರ್ ಪ್ರಕಾರ ನಾನು ಬಿಡಿಸ್ಕೋತಾ ಹೋಗ್ತೀನಿ. ಸೊ ಇಲ್ಲಿ ತನಕ ತಿಳಿದೈತೆ ಅಂತ ನನಗೆ ವಿಶ್ವಾಸ ಐತಿ. ಸೊ ಅದಕ್ಕಾಗಿ ಇವತ್ತಿನ ದಿವಸ ನಾನು ಇಲ್ಲೇ ಕ್ಲಾಸ್ ಮುಗಿಸಿ ನಾಳೆ ಇದ್ರ ಮೇನ್ ಕ್ಯಾರೆಕ್ಟರ್ಸ್ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೀನಿ. ಅದ್ರ ಜೊತೆ ಬುಕ್ಸ್ ಆಫ್ ಅಕೌಂಟ್ಸ್ ಡೀಟೇಲ್ ಆಗಿ ಹೋಗ್ತೀನಿ, ಡೋಂಟ್ ವರಿ. ಸೊ ನಾಳೆ ದಿವಸ ನಾನು ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೆ ಸ್ವಲ್ಪ ಈಗೇನು ವಾತಾವರಣ ಕೂಡ ಸರಿಯಾಗಿಲ್ಲ, ಕೋವಿಡ್ ಬಗ್ಗೆ ಸ್ವಲ್ಪ ಕೇರ್ ತಗೊಳ್ಳಿ, ಮಾಸ್ಕ್ ಬಳಸಿ, ಸ್ಯಾನಿಟೈಸರ್ ಮಾಡ್ಕೊತ ಬರ್ರಿ. ಹೊರಗಿಂದ ಬಂದ ನಂತರ ಸೋಪ್ ಹಚ್ಚಿ ಕೈ ತೊಳ್ಕೊಂಡು ಆನಂತರ ನೀವು ಆ ಕೈಗಳನ್ನ ಮುಖಕ್ಕೆ ಹಚ್ಕೊಂಡು ಪ್ರಾಬ್ಲಮ್ ಇಲ್ಲ. ಬಟ್ ಯು ಶುಡ್ ಬಿ ಯೂಸ್ ಡಿಟರ್ಜೆಂಟ್. ಈ ಸ್ಯಾನಿಟೈಸರ್ನು ಸೋಪ್ ಯೂಸ್ ಮಾಡೋದು ದಿಸ್ ಇಸ್ ದ ಬೆಸ್ಟ್ ಫಾರ್ ದಿ ಹೆಲ್ತ್ ಅಂತ ಹೇಳ್ಬೋದು. ಸೊ ಅದಕ್ಕಾಗಿ ಇಲ್ಲಿಗೆ ನನ್ನ ಕ್ಲಾಸನ್ನು ಏನು ಮಾಡ್ತೀನಿ ರೀ ಅಂತ್ಯಗೊಳಿಸೋದು. ಥ್ಯಾಂಕ್ ಯು ವೆರಿ ಮಚ್.